ಇದು ನಿಮ್ಮ ಧ್ವನಿ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ 50 ವರ್ಷ ಆದಮೇಲೆ ಒಬ್ಬ OBC ಹುಡುಗನಿಗೆ ಸಚಿವ ಸ್ಥಾನ ಒಲಿಯುತ್ತೆ ಅನ್ನೋ ಗಟ್ಟಿ ನಂಬಿಕೆ ನಮಗಿದೆ. ಎಷ್ಟು ಸೂಟು ಊಟ ಹಾಕೊಂಡ್ ಬಂದಿದ್ದೀರಾ? ಬಿಡಿ, ಬಡವ್ರು ಕೊಡ್ತೀವಿ ಬಿಡಿ. ಅಲ್ಲಿ ಗ್ಯಾಸ್ ಅವ್ರು ಕೊಟ್ಟು ನಮ್ಮ ಮೇಲೆ ಹೊರೆ ಹಾಕಿದ್ರೆ ನಾನು ಅದಕ್ಕೆ ಬಿಜೆಪಿನ ಅಯೋಗ್ಯರು ಮುಟ್ಟಾಳ್ರು ಅಂತ ಬಯಸು. ಇಲ್ಲಿಂದ ಪಾರ್ಲೆ ಕಂಪನಿ ಮೆಲೋಡಿ ಚಾಕ್ಲೇಟ್ ತಗೊಂಡೋಗಿ ಇಟಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಂತ ಮೆಲೋಡಿ ಕೊಟ್ಟಂತ ಕಿಲಾಡಿಗೆ 12 ವರ್ಷದ ಶುಭಾಶಯಗಳು. ಹೋಗಿದ್ನಪ್ಪ, ನೀವ್ಯಾರು ಬಂದಿಲ್ಲ, ಇವತ್ತೆಲ್ಲರೂ ಕಾಣಿಸ್ತಿದ್ದೀರಾ. ನೀವು ಹೇಳಿದ್ರೆ ಕೇಳಕ್ಕಾಗಲ್ಲ, ಯಾರ್ದಿಕ್ಕೋ ಅವ್ರಿಗೆ ಕೊಡ್ತೀವಿ ಬಿಡಿ. ಅವತ್ತು ನೀವು ಬಂದಿದ್ದ ಇಲ್ಲ, ರೆಡಿ ಮತ್ತೆ. ಸರ್ ನಮಸ್ಕಾರ. ನಮ್ಮ ಗೋವಿಂದ ಖುಷಿ ಆಗ್ತಲ್ಲ. ಅಲಂಕಾರದಂತಕ್ರ ದೇವತಾ ಪಾನಲಾಂಚನ ಇದು ಗಂಟಾನಾದಂ ಕೃತ್ವೇ ವ್ಯವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದಿ 8 ಸಂವತ್ಸರಾಣಾಂ ಮುದ್ದೆ ಶ್ರೀಮತೋ ಶ್ರೀ ಪರಾಭವನ ಶುಭ ಯೋಗ ಶುಭಕರಣ ಏವಂ ಗುಣ ವಿಶೇಷೇಣ ವಿಶಿಷ್ಟಾರ್ಥಂ ಧನ ಕನಕ ವಸ್ತು ವಾಹನಾದಿ ಅಭಿವೃದ್ಧರ್ಥಂ ದಿನೇ ದಿನೇ ವ್ಯಾಪಾರ ಅಭಿವೃದ್ಧರ್ಥಂ ಇಷ್ಟಕಾಂತರಸ್ತು ಅತ್ಯಂತ ಶೋಭನಾತ್ಮರಸ್ತು ಮನಸ್ಸಂಕಲ್ಪದ ಸಿದ್ಧಿರಸ್ತು ಅತ್ಯಂತ ಶೀಘ್ರಮೇವ ಮಂತ್ರಿ ಪದವಿ ಉತ್ತೀರ್ಣ ಪ್ರಾಪ್ತಿರಸ್ತು ಐಶ್ವರ್ಯ ಅಭಿವೃದ್ಧರ್ಥಂ ಧರ್ಮಾತ್ಮಕಾಮ ಚತುರ್ವಿಧ ಫಲಪುರುಷಾಭಿವೃದ್ಧರ್ಥಂ ಧನ ಕನಕ ಸರ್ವಾನುಕೂಲತಾ ಸಿದ್ಧರ್ಥಂ ಸನ್ನಿಧಿಂ ಕುರು ಇಮಂ ಮೇಹ ಗಂಗೆ ಯಮುನೆ ಸರಸ್ವತಿ ವಂದೇ ರಾಜಾಭರಣ ಧ್ರುವಂ ದೇವ ವಂದೇ ರಾಜಾಭರಣ ಇಂದ್ರಸ್ಯಾಗ್ನಿಶ್ವರಾತ್ಮಂ ಧಾರಯತಾಂ ನಮೋ ನಮೋ ಭವತಿ ಪ್ರಜಾಯಮಾನಂ ಧೀರತಿ ದೀರ್ಘಮಾಯುಃ ಆಪವಂಧಂತು ಜೀವತೇಃ ವಿದ್ಯಾಚ್ಛಾಯವಂತದೆ ನಮೋ ನಮೋ ಭವತಿ ಜಾಯಮಾನಂ ಓಂ ರೋಚಮ ರೋಚಮಾನಃ ಶೋಭನ ಶೋಭಮಾನಃ ಕಲ್ಯಾಣಃ. ನೋಡಿದ್ದೀನಲ್ಲ, ಬೆಳಗ್ಗೆಯಿಂದ ಓದ್ಕೊಂಡೇ ಬಂದಿದ್ದೀನಿ. ಈಗೆಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ ಸರ್. ಅದು ವೆರಿ ಸಿಂಪಲ್. ಲೋಕಾಯುಕ್ತಕ್ಕೆ ಹೋಗಿದ್ದಾರೆ ಮೈತ್ನಲ್ಲಿ. ಈಗ ನಾನು DC ಅವ್ರನ್ನೂ ಮಾತಾಡಿದೆ. DC AC ತಹಸೀಲ್ದಾರ್ನ ಪಾರ್ಟಿ ಮಾಡಿ ಕೇಸ್ ಹಾಕಿದ್ದಾರೆ. ರಾಜಕಾಲುವೆ ಮೇಲೆ ಇರ್ತಕ್ಕಂಥದ್ದನ್ನ ನನಗೂ ಸೇರಿದಂತೆ ಯಾರಿಗೂ ಅಧಿಕಾರ ಇಲ್ಲ ಅಲಾಟ್ ಮಾಡೋಕ್ಕೆ. ಅದು ಕಾನೂನೇ ಬದಲಾಗಬೇಕಷ್ಟೇ. ಅಷ್ಟು ಬಿಟ್ಟರೆ ಇದಿಲ್ಲ. ಒಂದು ಈಗ 300 ಅರ್ಜಿ ಹಾಕಿದ್ದಾರೆ. 4.5 ಎಕರೆ ಕೊಡಿಸಿದೆ. ಮತ್ತೆ ಈಗ ಅಲ್ಲಿ ಇರೋರಲ್ಲಿ ಕೆಲವರಿಗೆ ಅಲ್ಲಿ ಬರ್ತಿರೋದೇನು ಅಂದರೆ ಲೋಕಾಯುಕ್ತ ಕಂಪ್ಲೇಂಟಲ್ಲಿ ಏನಿದೆ, ಮನೆ ಇರೋರು 2 ಎಡಕ್ಕೆ ಹಾಕ್ಕೊಂಡಿದ್ದಾರೆ ಅಂತ. ಈಗ ನಾನು DC ಅವರು ಸೇರಿದಂತೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ನಮಗೀಗ 180 ಅರ್ಜಿ ಅಕ್ಸೆಪ್ಟ್ ಆಗಿದೆ. ಮನೆಗೂ ಇವತ್ತಿಂದ ವಿಸಿಟ್ ಮಾಡಕ್ಕೆ ಹೇಳಿದ್ದೀವಿ. ಜಿನೈನಾಗ ಅವ್ರ ಹತ್ರ ಸೈಟ್ ಇಲ್ಲ, ಮನೆ ಇಲ್ಲ ಅಂದರೆ ಇಮಿಡಿಯೇಟ್ ಆಗಿ ಗುರುತಿಸಿ ಇಮಿಡಿಯೇಟ್ ಆಗಿ ಆದಷ್ಟು ಬೇಗ ನಾವು ಇವತ್ತಿಂದನೇ ಸರ್ವೆ ಮಾಡಕ್ಕೆ ಹೇಳಿದ್ವಿ, ಮಾಡ್ತೀವಿ. ಆದರೆ ಆ ಜಾಗದಲ್ಲಿ ಲೀಗಲ್ ಅಲಾಟ್ ಮಾಡೋ ಶಕ್ತಿ ಆ ಜಾಗದಲ್ಲಿ ಕೊಡಕ್ ಬರಲ್ಲ. ಬಟ್ ಈಗ ಸೈಟ್ ಯಾರಿಗಿಲ್ವೋ ಕೊಡಿಸೋ ಜವಾಬ್ದಾರಿ ನಮ್ದು. ಆದ್ರೆ ಸೈಟು ಮನೆ ಇರೋರ್ಗಂತೂ 100% ಸಿಗಲ್ಲ. ಈಗ ಅದಕ್ಕೆ ಇವರು ಸರ್ವೆ ಮಾಡಕ್ ಹೇಳಿದೀವಿ. ಈಗ ಡೈರೆಕ್ಷನ್ ಕೊಡಿ, ಇವತ್ತಿಂದ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಯಾರಿಗೆಲ್ಲ ನಿವೇಶನ ಇಲ್ವೋ ಹತ್ರದಲ್ಲೇ 1 ಅಲ್ಲ 2 ಜಾಗ ಗುರುತಿಸಿ ಕೊಡೋದಂತೂ 100% ಕೊಡೋಣ. ಆ ಜಾಗದಲ್ಲಂತೂ ಕಾನೂನು ವಿರುದ್ಧ ಸರ್, ಕಾನೂನು ವಿರುದ್ಧದ ಕೆಲಸದಲ್ಲಿ. ಯಾಕೆಂದ್ರೆ ನನಗೆ DC ಮಾತಾಡಿದೆ, ಅವ್ರು ಸೇಮ್ ಹೇಳಿದ್ರು, AC ಮಾತಾಡಿದೆ. ಇದ್ದಾರೆ. ನಿಮ್ಮ ಒಪಿನಿಯನ್ ಏನ್ರಿ? ಈಗ ನಿಮ್ಮ ಒಪಿನಿಯನ್ ಏನ್ರಿ? ಅಲ್ಲಿ ಕೊಡಕ್ ಬರುತ್ತೇನ್ರಿ ನಮ್ಗೆ ನಿವೇಶನ? ಯಾಕೆ ಕೊಡಕ್ ಬರಲ್ಲ ಸರ್? ಅದು ಸರ್ಕಾರಿ ಕೊರಕಲು ಅಂತ ಇರುತ್ತೆ, ರಾಜಕಾಲುವೆ ಅವ್ರು ಹೇಳೋದು ಬಿಡ್ರಿ. ಹಂಗೆ ಒಂದು ನಿಮಿಷ ಕೇಳಬೇಕು. ರಾಜಕಾಲುವೆ ಕೊರಕಲು ಅಂತ ಇರುತ್ತೆ, ಅದು ಕಂದಾಯ ಡಿಪಾರ್ಟ್ಮೆಂಟ್ ಅದನ್ನ ಕಾನೂನು ಆಗ್ತದೆ.
ಈಗ ಕಂದಾಯ ಡಿಪಾರ್ಟ್ಮೆಂಟ್ ಅಲ್ಲಿ ಕಾನೂನು ಬದಲಾದ್ರೆ ಕೊಡ್ಬೋದು ಸರ್. ಆ ಜಾಗದಲ್ಲಂತೂ ಕೊಡಕ್ಕಾಗಲ್ಲ. ನಿಮಗೆ ಸೈಟ್ ಇಲ್ಲದೆ ಇರೋರಿಗೆ ಸೈಟ್ ಕೊಡೋ ಜವಾಬ್ದಾರಿ ಹೋಗಿದ್ನಪ್ಪ. ನೀವ್ಯಾರು ಬಂದಿಲ್ಲ, ಇವತ್ತೆಲ್ಲರೂ ಕಾಣಿಸ್ತಿದ್ದೀರಾ. ನೀವಿಷ್ಟು ಸೂಟು ಬೂಟ್ ಹಾಕೊಂಡ್ ಬಂದಿದ್ದೀರಾ. ಬಿಡಿ, ಬಡವ್ರು ಕೊಡ್ತೀವಿ ಬಿಡಿ. ಅಲ್ಲಿ ಕೆಲವ್ರು ಕೇಳಿ, ಇಲ್ಲಿ ಕೆಲವ್ರು ಆಂಧ್ರದವರು, ಕೆಲವ್ರು ಬೇರೆಯವ್ರು ಬಂದು ಮನೆ ಇದೆ, ಸೈಟ್ಗಳಿದೆ, ಅವ್ರು ಡಬಲ್ ಅಪ್ಲೈ ಮಾಡಿದ್ದಾರೆ. ನಾವು ಅದನ್ನ ರಿಜೆಕ್ಟ್ ಮಾಡ್ತಾ ಇದೀವಿ. ಇರೋರಿಗೆಲ್ಲ ಕೊಡಕ್ಕಾಗಲ್ಲ. ಅಣ್ಣ ಒಂದು ನಿಮಿಷ, ನಾನು ಹೇಳೋದು ನೋಡೋಣ. ನೀನ್ ಹೇಳಿದ್ರೆ ಕೇಳಕ್ಕಾಗಲ್ಲ. ಯಾರ್ದಿಗೋ ಅವ್ರಿಗೆ ಕೊಡ್ತೀವಿ ಬಿಡಿ. ಅವತ್ತು ನೀವು ಬಂದಿದ್ದ ಇಲ್ಲ, ರೆಡಿ ಮಾಡಿ. ನವಭೋಜನಕಾಯ ಮಾನೋನ್ನಾಹ ಕೇರುಸಾ ಮೇಸಗ್ರ ಭಾಗಂ ದೇವೇಭ್ಯ ವೇದಧ್ಯಾಯನ್ನ ಸ್ವತಂತ್ರಮಾಹ ಗುರುತಿ ಪೂಜೆ ಆಯಿತು. ಮತ್ತು ಒಂದು ಬಸ್ ಸ್ಟಾಪ್ಗೆ ಗುದ್ಲಿ ಪೂಜೆ ಆಯಿತು. ಮತ್ತು ಇದು ಮುದ್ದೇನಹಳ್ಳಿ ಪಂಚಾಯತಿಗೆ ಹತ್ತತ್ರ 15 ಕೋಟಿ ರೂಪಾಯಿ ಅನುದಾನ ಹಾಕಿದ್ದೀನಿ. ಕೊರಲಹಳ್ಳಿ ಅಂತ ಭಾಳ ಹಿಂದುಳಿದಿತ್ತು. ಜಾಲಪ್ಪ ಸಾಹೇಬ್ರ ಕಾಲದಿಂದನೂ ಕನೆಕ್ಟಿವಿಟಿ ಇರಲಿಲ್ಲ. ಮಳೆ ಬಂದರೆ ಜಗಳಮಡುಗು ತುಂಬಿದ್ರೆ ಒಂದು 100 ಕುಟುಂಬಗಳು ತೋಟಕ್ಕೆ ಹೋಗೋಕ್ಕಾಗ್ತಿರಲಿಲ್ಲ. ಅಂಥದಕ್ಕೆ 70 ಲಕ್ಷ ಕೊಟ್ಟು ಬ್ರಿಡ್ಜ್ ಹಾಕ್ಸಿದ್ದೀನಿ. ತುಂಬ ಅದ್ಭುತವಾಗಿ ಮುದ್ದೇನಹಳ್ಳಿ ಭಾಳಷ್ಟು SC/ST ಸಮುದಾಯ ಇರೋ ಪಂಚಾಯತಿ. ಭಾಳ ಅದ್ಭುತವಾಗಿ ಅಭಿವೃದ್ಧಿ ಮಾಡಿದ್ದೀನಿ. ಅದು ನಿಮಗೆ ಇವತ್ತು ಕಾಣಿಸ್ತಾ ಇದೆ ಸರ್. ಇಲ್ಲಿ ಯಾವ CC ರಸ್ತೆ ಅದಕ್ಕೆಲ್ಲ ಎಷ್ಟು ಕೊಟ್ಟರು? ಆಲ್ಮೋಸ್ಟ್ ಅಲ್ಲಿ ಈಗ CC ರಸ್ತೆಗೆ 13 ಕೋಟಿ ಆಗಿದೆ. ಇನ್ನು 2 ಕೋಟಿ ರೂಪಾಯಿ ಅದರಲ್ಲೊಂದು ಬ್ರಿಡ್ಜ್ ಹಾಕಿದ್ದೀವಿ, ಕೆಲವು ಬಸ್ ಸ್ಟಾಪ್ ಹಾಕಿದ್ದೀವಿ, ಕೆಲವು ಸ್ಕೂಲ್ ರಿಪೇರಿಗೆ ಹಾಕಿದ್ದೀವಿ. ಸೊ ಈ ಮುದ್ದೇನಹಳ್ಳಿ ಪಂಚಾಯತಿ ತುಂಬ ಅದ್ಭುತವಾಗಿ ಡೆವಲಪ್ ಆಗಿದೆ. ಇಲ್ಲೊಂದು ಸ್ಮಾಲ್ ಪ್ಯಾಚ್ ಪೆಂಡಿಂಗ್ ಇದೆ, ಅದು ಈಗ ಅಪ್ಲೈ ಮಾಡಿದ್ದೀನಿ. ಅದಾಗಿದ ತಕ್ಷಣ ಮುದ್ದೇನಹಳ್ಳಿ ಸರ್ವತೋಮುಖ ಅಭಿವೃದ್ಧಿ ಆಗುತ್ತೆ ಸರ್. ಸರ್, ಇವತ್ತು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ 12 ವರ್ಷ ತುಂಬ್ತಾ ಇದೆ ಪ್ರೈಮ್ ಮಿನಿಸ್ಟರ್ ಆಗಿ. ದಾಖಲೆ ಅಂತ ಎಲ್ಲ ಕಡೆ ಬಿಂಬಿಸ್ತಾ ಇದ್ದಾರೆ. ಎಸ್, 12 ವರ್ಷದಲ್ಲಿ ಅವರು ಮಾಡಿರೋ ಭಾಳ ಸಾಧನೆಗಳ ಪಟ್ಟಿ ಇದೆ. ಇಟಲಿಗೆ ಹೋಗಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು, ಅದು ಅವರ ಮೊದಲ ಸಾಧನೆ. ಇಲ್ಲಿಂದ ಪಾರ್ಲೆ ಕಂಪನಿ ಮೆಲೋಡಿ ಚಾಕ್ಲೇಟ್ ತಗೊಂಡೋಗಿ ಇಟಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಂತ ಮೆಲೋಡಿ ಕೊಟ್ಟಂತ ಕಿಲಾಡಿಗೆ 12 ವರ್ಷದ ಶುಭಾಶಯಗಳು. ಈ 12 ವರ್ಷದಲ್ಲಿ ಅವ್ರು ಮಾಡಿದ್ದೇನು ಅಂದ್ರೆ ನಿರುದ್ಯೋಗ ಜಾಸ್ತಿ ಮಾಡಿದ್ರು, ವಿದೇಶಿ ಸಾಲ ಜಾಸ್ತಿ ಮಾಡಿದ್ರು, ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಬಡವ್ರಿಗೆ ಮನೆಗಳು ಹಾಕೊಡ್ತೀವಿ ಅಂತ ಆ ಪ್ರಾಮಿಸ್ ಬ್ರೇಕ್ ಮಾಡಿದ್ರು. ಅದೇನೋ ಒಬ್ಬೊಬ್ರು ಅಕೌಂಟ್ಗೆ 15 ಲಕ್ಷನಂತೆ, 15 ಪೈಸಾನೂ ಬರಲಿಲ್ಲ. ಇದು ಮೋದಿಯವರ ಸಾಧನೆಗಳು. ಈ ಮೋದಿ ಅಂಧಭಕ್ತ ಇದ್ದಾರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಮೋದಿಯವರ ಅಂಧಭಕ್ತರಲ್ಲ, ಬಿಜೆಪಿಯ ಸೋಷಿಯಲ್ ಮೀಡಿಯಾದ 300-400 ಜನ ಅಂಧಭಕ್ತರು. ಅವ್ರಿಗೆ ಅಂಧಭಕ್ತಿಗೆ ಲಿಮಿಟೇ ಇಲ್ಲ. ನೋಡಿ, ಈ ದೇಶಕ್ಕೆ ಇಬ್ಬರು ಹಾನಿಕಾರಕ. ಈ ಅಂಧಭಕ್ತರು ದೇಶದ್ರೋಹಿಗಳು. ಈ ಮೋದಿಯವರ ಅಂಧಭಕ್ತರು ಈ 12 ವರ್ಷದಲ್ಲಿ ಏನು ಮಾಡಿದ್ರು ಅಂತ ನಾವಿಟ್ಟಿರೋ ಕಾಂಗ್ರೆಸ್ ಸರ್ಕಾರದಲ್ಲಿ ಇಟ್ಟಿರೋ ಹೆಸರುಗಳಿಗೆ ಹೆಸರು ಚೇಂಜ್ ಮಾಡಿದ್ ಬಿಟ್ರೆ ಇನ್ನೇನೂ ಮಾಡಿಲ್ಲ. ಮೋದಿಯವರು ಅದೇನೋ 400 ಪಾರ್ ಅಂದ್ರು, 300 ಪಾರು ಆಗಲಿಲ್ಲ. ಸೊ ಮೋದಿ ಅವರಿಗೆ ಇನ್ನೊಂದು 3 ವರ್ಷ ಇರ್ತಾರೆ ನಾವು ಪ್ರೈಮ್ ಮಿನಿಸ್ಟರ್ ಆಗಿ, ಅದು ಗೊತ್ತಿಲ್ಲ. ಚಂದ್ರಬಾಬು ನಾಯ್ಡು ಅವ್ರು ಯಾವಾಗ ಕೋಪ ಮಾಡ್ಕೊಂತಾರೋ, ನಿತೀಶ್ ಕುಮಾರ್ ಅವ್ರು ಯಾವಾಗ ಕೋಪ ಮಾಡ್ಕೊಂತಾರೋ ಗೊತ್ತಿಲ್ಲ. 2029ಗೆ ಇಂಡಿಯಾ ಕೂಟ ಬರುತ್ತೆ, ರಾಹುಲ್ ಗಾಂಧಿ ಅವರು ಪ್ರಧಾನಿಗಳಾಗ್ತಾರೆ. ಮೋದಿಜಿಯವರೇ ಇನ್ನೊಂದು 3 ವರ್ಷ. ಪಾಪ ಎಲ್ಲೋದ್ರೂ ಮೋದಿ ಮೋದಿ ಅಂತಾನೂ ಕೂಗೋರಿಲ್ಲ ಮೊದಲಾದ್ರೆ. ನೋಡಿ, ಕರ್ನಾಟಕದಲ್ಲೇ ನನ್ನ ಮಾಧ್ಯಮಗಳಲ್ಲಿ ನೋಡ್ತಿದ್ದೆ, ಅವ್ರು ಬಂದ್ರೆ ಏನ್ ಹೈಪು. ಇವಾಗ ಮೋದಿ ಅವ್ರು ಯಾವಾಗ ಬಂದ್ರು, ಯಾವಾಗ ಹೋದ್ರು, ಯಾರಿಗೂ ಗೊತ್ತಾಗಲ್ಲ. ನೀವು ಕವರೇಜ್ ಕೊಡೋದು ನಿಲ್ಲಿಸ್ಬಿಟ್ಟಿದ್ದೀರಾ. ಕವರೇಜ್ ಕೊಡಬೇಕು ಅಂದ್ರೆ ಡೆವಲಪ್ ಆಗಿರ್ಬೇಕಲ್ಲ. ಸೊ ಮೋದಿ ಅವರು ಈ 12 ವರ್ಷ ತುಂಬ್ತಿರೋ ಇದರಲ್ಲಿ ನಿಮ್ಮ ತುಂಬಾ ಕೆಟ್ಟ ಅಭಿವೃದ್ಧಿ ಕೆಲಸಗಳಿಗೆ ನನ್ನ ಧಿಕ್ಕಾರ ಹೇಳ್ತಾ, ಬಿಜೆಪಿ ಹಟಾವ್ ದೇಶ್ ಬಚಾವ್, ಬಿಜೆಪಿ ಹಟಾವ್ ದೇಶ್ ಬಚಾವ್. MLAಗಳೆಲ್ಲ ಪತ್ರ ಬರ್ತಿದ್ವಿ, ಒಂದು 5 ಜನಕ್ಕೆ ಕೊಡಿ ಅಂತ. ಯಾರಿಗಾದ್ರೂ ಕೊಡ್ಲಿ, ಕೊಡ್ತಾರಂತ ಒಂದಿಬ್ಬರಿಗೆ, ಯಾರಿಗಾದ್ರೂ ಕೊಡ್ಲಿ. ನಮ್ಮ ರವಿ ಗಾಣಿಗ ಕೊಡ್ಲಿ, ಶರತ್ ಬಚ್ಚೇಗೌಡರು ಕೊಡ್ಲಿ, ನಮ್ಮ ಶಿವಗಂಗಾ ಅವರಿದ್ದಾರೆ ಅವ್ರಿಗೆ ಕೊಡ್ಲಿ, ಇಲ್ಲ ಪೊನ್ನಣ್ಣ ಇದ್ದಾರೆ ಕೊಡ್ಲಿ, ಇಲ್ಲ ಮಂತರ್ಗೌಡ ಕೊಡ್ಲಿ, ಇಲ್ಲ ಇವರೆಲ್ಲ ಸೇರಿಸಿ ನನಗೆ ಕೊಡ್ಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಗೊತ್ತು ನನಗೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ 50 ವರ್ಷ ಆದಮೇಲೆ ಒಬ್ಬ OBC ಹುಡುಗನಿಗೆ ಸಚಿವ ಸ್ಥಾನ ಒಲಿಯುತ್ತೆ ಅನ್ನೋ ಗಟ್ಟಿ ನಂಬಿಕೆ ನಮಗಿದೆ. ಯಾಕಂದ್ರೆ ಇದು OBCಗಳ ಧ್ವನಿ, ನಾನೇನು ಕೇಳ್ತಾ ಇಲ್ಲ. ಸೊ ಅಹಿಂದ ವರ್ಗದ ಧ್ವನಿಯಾಗಿ ಕೊಡ್ತಾರೆ ಅಂತ ನನ್ನ ಭಾವನೆ ಸರ್. ನೀವು ನಂಬ್ತಿರೇ ಇಲ್ಲ, ನಾನು ಇದುವರೆಗೂ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳು ಯಾರನ್ನೂ ಬಾಯಿ ಬಿಟ್ಟು ಕೇಳಿಲ್ಲ ಮಿನಿಸ್ಟರ್ ಮಾಡಿ ಅಂತ. ನನ್ನ ಕೆಲಸ ಇಷ್ಟ ಆದರೆ ಮಾಡ್ತಾರೆ, ನಾನು ಕೇಳೇ ಇಲ್ಲ. ನೀವು ಬೇಕಾದ್ರೆ CM ಅವ್ರನ್ನ ಕೇಳಿ. ಈ CM ನಾನು ಇವತ್ತಿಗೂ ಬಾಯಿ ಬಿಟ್ಟು ಕೇಳಿಲ್ಲ. ಆಶೀರ್ವಾದ ಮಾಡಿ ಸರ್ ಅಂದಿದ್ದೀನಿ, ಅವ್ರು ಸ್ಮೈಲ್ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಹೊರೆ ಹಾಕಿದ್ರೆ ನಾನು ಅದಕ್ಕೆ ಬಿಜೆಪಿನ ಅಯೋಗ್ಯರು ಮುಟ್ಟಾಳ್ರು ಅಂತ ಸುಮ್ಮನೆ ಬೈತೀನ ಏನು. ಗ್ಯಾಸ್ ಕಂಟ್ರೋಲ್ ಇರೋದು ಅವ್ರ ಕೈಯಲ್ಲಿ, ಪೆಟ್ರೋಲ್ ಇರೋದು ಅವ್ರ ಕೈಯಲ್ಲಿ, ಡೀಸೆಲ್ ಇರೋದು ಅವ್ರ ಕೈಯಲ್ಲಿ. ಈ 300 ಜನ ಅಂಧಭಕ್ತರು ಇದ್ದಾರೆ. ಸೊ
ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬೊಬ್ಬನ ಹತ್ತತ್ತು ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡ್ಕೊಂಡು ನೀನು ಯಾವ ವಿಡಿಯೋ ಬಂದ್ರೆ ಅಷ್ಟೇ 100-125 ಅವ್ರ ಕಾಮೆಂಟ್ಗಳು 100 ಈ ಅಂಧ ಭಕ್ತರಿದ್ದಾರೆ. ಇವ್ರಿರೋವರೆಗೂ ಏನು ಮಾಡೋಕ್ಕಾಗಲ್ಲ. ಕೇಂದ್ರದಲ್ಲಿ ಮೋದಿ ಅವ್ರನ್ನ ಮಾಡಕ್ಕೆ ಹೇಳಿ. ಸ್ಮಾರ್ಟ್ ಸಿಟಿ ಎಲ್ಲ ಅವ್ರು ಯಾರೋ ಇದನ್ನ ಸಿಂಗಪೂರ್ ಮಾಡ್ತೀನಿ ಅಂತ ಇದ್ರು. ಚಿಕ್ಕಬಳ್ಳಾಪುರ ಮಾಡಕ್ಕೆ ನಾವು ಒದ್ದಾಡ್ತಿದೀವಿ. ಇಲ್ಲಿ ಚಿಕ್ಕಬಳ್ಳಾಪುರ ಮಾಡಕ್ಕೆ ನಾನು ಇನ್ನೂ ಒದ್ದಾಡ್ತಿದ್ದೀನಿ. ಬಟ್ ಒಂದು ಚಿಕ್ಕಬಳ್ಳಾಪುರ ಜನತೆಗೆ ಹೇಳ್ತೀನಿ, ನಾನು ಮೆಟ್ರೋಗೆ ಈಗಾಗಲೇ DPRಗೆ ಹೇಳಿದ್ದೀನಿ, ಚಿಕ್ಕಬಳ್ಳಾಪುರ ಮೆಟ್ರೋ ತಂದು ತಿಂತೀನಿ. ಎಸ್, ಥ್ಯಾಂಕ್ ಯು ಸರ್.